ಅಲ್ಲಾಡಿಸ್ಬಿಡ ಉದ್ದ ಆಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವರ್ಷದ ಕೊನೆಯ ದಿನ 31 ಡಿಸೆಂಬರು. ನಮಗೇನು ಹೊಸ ವರ್ಷ ಅಲ್ಲ ಅಂತ ಅಂದ್ಕೊಳ್ಳಿ, ಆದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ವಾ. ಕೇಕ್ ತಂದಿದ್ದೀವಿ. ನಮಗೂ ಹೊಸ ವರ್ಷ ಅಲ್ಲದೆ ಇದ್ರೂ ನಾವು ಪ್ರತಿ ವರ್ಷ ಈ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದೇನೋ ಗೊತ್ತಿಲ್ಲ, ಸೆಲೆಬ್ರೇಷನ್ ಮಾಡೋಕ್ಕೆ ಯಾವ ದಿನ ಆದರೆ ಏನು ಅಂತಾನೋ, ಅಥವಾ ಒಂದು ರೆಸಲ್ಯೂಷನ್ ಅಥವಾ ಒಂದು ವಿಷನ್ ಇದನ್ನೆಲ್ಲ ಇಟ್ಕೊಂಡು ಒಂದು ವರ್ಷನ ಸ್ಟಾರ್ಟ್ ಮಾಡೋದ್ರಿಂದ ಓಕೆ ಯಾವ ವರ್ಷ ಆದ್ರೇನು ಮಾಡೋಣ ಅಂತ ಅಷ್ಟೇ. ಆ ರೀತಿ ಅಂದ್ಕೊಂಡು ಪ್ರತಿ ವರ್ಷವೂ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಕೃಷ್ಣ ಸೋಫಾ ಮೇಲೆ ಹತ್ತಿ ಡ್ರಾಮಾ ಮಾಡ್ತಾ ಇದ್ದ, ಇವಾಗ ಕೆಳಗಡೆ ಬಿದ್ದು ನೋವು ಅಂತ ಇದ್ದಾನೆ, ನೋವು ಅಂತ ರೋಲಾಗಿ ಬಿದ್ಬಿಟ್ಟಂತೆ ಅಲ್ಲಿಂದ. ನಾನು ಬೀಳ್ಸಿಲ್ಲ, ಬುಗ್ರಿ ಬೇರೆ ಕಲ್ತಿದ್ದಾನೆ ಇವಾಗ. ಬುಗ್ರಿ ಎಷ್ಟು ಚೆನ್ನಾಗಿ ಬಿಡ್ತಾನೆ ಗೊತ್ತಾ, ಬುಗ್ರಿ ಬೇರೆ ಕಲ್ತಿದ್ದಾನೆ ಇವಾಗ. ಆಯ್ತು ಬಿಡು. ಅನಿಲ್ ಕೂಡ ಬೇಗ ಬಂದಿದ್ದಾರೆ ಇವತ್ತು, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಂತ್ ಎಂಡ್ ಇದೆ ಅವ್ರಿಗೆ. ಕೇಕ್ ಕೂಡ ತಗೊಂಬಂದ್ವಿ. ಬುಗ್ರಿ ಬರ್ತಿರ್ಲಿಲ್ಲ ಅವನಿಗೆ, ಇವಾಗ ಸಕ್ಕತ್ತಾಗಿ ಬುಗ್ರಿ ಬಿಡೋದು ಕಲ್ತ್ಕೊಂಡಿದ್ದಾನೆ. ನೋಡಿ ಸಕ್ಕತ್ತಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಬುಗ್ರಿ ಬಿಡೋದು. ಈಗ ಇನ್ನೊಂದು ಬಿಡ್ತಾ ಇದ್ದಾನೆ ಬುಗ್ರಿ. 4 ಬುಗ್ರಿ ತಗೊಂಡಿದ್ದಾನೆ ನೋಡಿ. ನನ್ಗೊಂಥರ ಕ್ರೇಜ್ ಬಂದ್ಬಿಟ್ಟಿದೆ ಯಾಕೋ ಬುಗ್ರಿ ಮೇಲೆ. ಮನೆ ಒಳಗೆಲ್ಲ ಬಿಡ್ಬಾರ್ದು, ಮನೆ ಎಲ್ಲರೂ ಹೋದ್ರೆ ಇದಾಗುತ್ತೆ. ಬೇಡ ಬಿಡಮ್ಮ. ಬೇಡ ಬಿಡಮ್ಮ. ಓಕೆ ಗೈಸ್, ನಮ್ಮ ಕೃಷ್ಣ ಅವಾಗ ಒಂದು ಬ್ಲಾಗ್ ಮಾಡಿದ್ದಾನೆ, ಅನಿಲ್ ಮೊಬೈಲಲ್ಲಿದೆ. ಹಾಯ್ ಗೈಸ್ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಗೊತ್ತಾ. ಆಯ್ತಾಯ್ತು. ನಮ್ಮ ಕೃಷ್ಣ ಅವಾಗ ಒಂದು ಬ್ಲಾಗ್ ಮಾಡಿದ, ಸ್ವಲ್ಪ ಚಿಕ್ಕೊಂಡಿದ್ದ, ಹಲ್ಲಿರಲಿಲ್ಲ ಅವ್ನಿಗೆ. ಇದು 2 ಇನ್ನೂ ಬಿದ್ದೋಗಿತ್ತು, ಹುಟ್ಟಿರಲಿಲ್ಲ. ಅವಾಗೊಂದು ಬ್ಲಾಗ್ ಮಾಡಿದ್ದಾನೆ. ಇದು ಬಲೂನು ಇದು ಮಾಡೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡೋಕ್ಕೊಂಥರ ಖುಷಿ ಆಗುತ್ತೆ, ನೋಡಿದ್ರೆ ಒಂಥರ ಕಾಮಿಡಿ ಆಗಿದೆ. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡಿದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ, ಕ್ಯೂಟಾಗಿ ಮಾಡಿದ್ದಾನೆ. ಓಕೆ, ಇವಾಗ ಇವತ್ತಿಂದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ. ವೈಕುಂಠ ಏಕಾದಶಿ ನಿನ್ನೆದು, ಹಾಗೆಯೇ ಇವತ್ತಿಂದು ಕೇಕ್ ಶೋಗೆಲ್ಲ ಹೋಗಿದ್ವಿ, ಅದರದ್ದೆಲ್ಲ ಕ್ಲಿಪ್ಪಿಂಗ್ ಇದೆ. ಈ ವರ್ಷದ್ದು 1-2-3 ಕ್ಲಿಪ್ಪಿಂಗ್ ಇದೆ, ಅದೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇವತ್ತು ರಾತ್ರಿ ಕೇಕ್ ಕಟಿಂಗ್ ಮಾಡಿಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನೋಡಿ, ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ. ಕೇಕ್ ಈಸ್ ಹಿಯರ್. ಇವಾಗಲೇ ತಿಂತಾ ಇದ್ದಾನೆ ನಮ್ಮ ಕೃಷ್ಣ. ಇವಾಗಲೇ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ ನಾನು. ಟೈಮ್ ನೋಡಿ, ಇನ್ನು 9:30 ಆಗಿಲ್ಲ. ಇವಾಗಲೇ ಕಟ್ ಮಾಡ್ಬೇಕಂತೆ. ಅವ್ರ ಅಕ್ಕನೂ ಹಿಂಗೆ ಮಾಡಿದ್ಲು. ಈಗ ಒಂದು 5 ವರ್ಷದಿದ್ದೆ ಅಂದ್ಕೊಳ್ತೀನಿ, 5-6 ವರ್ಷದಿಂದ ಅವ್ರ ಅಕ್ಕನೂ ಹಿಂಗೆ ಮಾಡಿ 9:30-10 ಗಂಟೆಗೆ ಕೇಕ್ ಕಟ್ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಬೇಡಪ್ಪ, ಇವಾಗ ಹಂಗೆಲ್ಲ ಮಾಡೋದು ಬೇಡ. ಹೆಂಗಿದ್ರು ದೊಡ್ಡವನಾಗಿದ್ಯಾ. 12 o'clock ತನಕ ವೆಯ್ಟ್ ಮಾಡ್ತೀನಿ ಅಂತ ನೀನೇ ಹೇಳಿದ್ಯಾ. ವೆಯ್ಟ್ ಮಾಡ್ಬಿಟ್ಟು ಕಟ್ ಮಾಡೋಣ. ಇಲ್ಲ ಅಂದರೆ ಕೇಕ್ ಏನಕ್ಕೆ ತರಬೇಕಿತ್ತು, 12 ಗಂಟೆ ಕಟ್ ಮಾಡೋದಿದ್ರೆ ತರಬೇಕು. ಕೇಕ್ ತಿನ್ನೋಕ್ಕೋಸ್ಕರ ಇದು ಮಾಡ್ತಾ ಇದೀಯ ನೀನು. ತುಂಬ ಚೆನ್ನಾಗಿದೆ ನೋಡು. ಇರಿ, ಅನಿಲ್ ಏನು ಮಾಡ್ತಿದ್ದಾರೆ ಮಾತಾಡ್ಸ್ಕೊಂಬರೋಣ. ನೋಡಿ ಗಾಯ್ಸ್, ದೇಕೋನಾ ಗಾಯ್ಸ್. ಎಲ್ಲರದು ನ್ಯೂ ಇಯರ್ ಚಿಂತೆ ಆದರೆ ಇಲ್ಲಿ ನೋಡಿ ಗಾಯ್ಸ್. ಏನ್ರಿ ಅನಿಲು, ಏನ್ರಿ ನ್ಯೂ ಇಯರ್ಗೆ ಹೋಗ್ತಾ ಇಲ್ವರಿ ಎಲ್ಲೂ ಪಾರ್ಟಿಗೆ? ಓಪನ್ ಮಾಡ್ಕೊಂಡು ಸುಮ್ಮನೆ ಇರಿ ನೀವು. ಕ್ಲೋಸ್ ಮಾಡಕ್ ಬಿಡಿ, ಡೋರ್ನ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡಕ್ ಅವ್ರಿಗೆ ಬಿಡಿ. ಏರ್ ಕ್ಲೋಸರ್ ಇದೆ ಕೊಡು ಅಂತ ಹೇಳ್ರೆ ಏನಂತ ಗೊತ್ತಾವನು. ಏರ್ ಕ್ಲೋಸರ್ ಮಾಡ್ಕೊಂತ ಬಿಡು. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಯಾಕೆ ಕ್ಲೋಸ್ ಮಾಡಿದ್ರೆ ಓಪನ್ ಮಾಡ್ಬಿಡಿ. ಅವ್ನಿಗೆ ಗೊತ್ತಾಗಲ್ಲ, ಅದಕ್ಕೆ ಆಯ್ತಪ್ಪ. ಓಕೆ, ಏನು ಸಮಾಚಾರ? ನ್ಯೂ ಇಯರ್ಗೆ ಏನು ವಿಶೇಷ? ಏನು ಅಂತ ಹೇಳಿದ್ರೆ ಏನು ಡಿಫೆನ್ಸ್ ಬರ್ತಾರೆ ಕ್ಲೋಸರ್ ಸಾಕಾಗಿದೆ. ನಿಮ್ಮ ಕೆಲಸ ನಿಮ್ಗಾಗಿದೆ ಅಂತೀರಾ? ಇವಾಗ ಊಟ ಅವ್ರದ್ದೇನೋ ಆಯಿತು. ನನಗೆ ಇಲ್ಲಿ ರೊಟ್ಟಿ ಇದೆ, ಸ್ವಲ್ಪ ರೊಟ್ಟಿ ಜೊತೆಗೆ ಹಿಚ್ಕವ್ರೆಕಾಳು ಸಾರು ಮಾಡಿದ್ದೀನಿ ಇವತ್ತು. ಗಟ್ಟಿ ಆಗ್ಬಿಟ್ಟಿದೆ.
ಕಾಳು ಬೇಯೋಕ್ಕೆ ಟೈಮ್ ತೊಗೊಂಡು ಕುಕ್ಕರಲ್ಲಿ ಮಾಡ್ತಿದ್ದೆ, ಒಂದು ವಿಷಲು ಕೂಗಿಸ್ಬಿಟ್ಟು ಎತ್ಬಿಡ್ತಾ ಇದ್ದೆ. ಇವತ್ತು ಪಾತ್ರೆಯಲ್ಲೇ ಮಾಡೋದ್ನಲ್ಲ, ಹಂಗಾಗಿ ಸೈಡಲ್ಲೆಲ್ಲ ನೋಡಿ ಹಿಂಗಾಗಿದೆ ಗಟ್ಟಿಯಾಗಿ. ರೊಟ್ಟಿಗೆ ಗ್ರೇವಿ ಥರ ಇರಲಿ ಅಂತ ಗಟ್ಟಿಗೆ ಮಾಡಿದ್ದೀನಿ. ಇಚ್ಕವ್ರೆಕಾಳು ರೊಟ್ಟಿ, ಇದರ ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡ್ಕೋಬೋದು. ಮಮ್ಮಿ ಟೇಸ್ಟಿ ಆಗಿತ್ತು ಕೇಕ್. ಆಯಿತು ಬಿಡಿ. ಸ್ಲೈಸ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಇವಾಗ ಮಲ್ಕೊಂಡ್ಬಿಡೋದ ತಿನ್ಬಿಟ್ಟು ಕೇಕ್. ಊಟ ಮಾಡಿಬಿಟ್ಟು ಮಮ್ಮಿ ತಿನ್ಬಿಟ್ಟು ಸ್ವಲ್ಪ ಸೊಪ್ಪು ಎಲ್ಲ ಬಿಡಿಸ್ಕೊಳ್ಳೋದಿದೆ ನನಗೆ. 12 ಗಂಟೆ ತನಕ ಟೈಮ್ ಇದೆಯಲ್ಲ, ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂತ. ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ಸ್ವಲ್ಪ ಬೇಗ ಪೂಜೆ ಮಾಡೋಣ ಬೆಳಗಿನ ಜಾವನೇ ಅಂತ ಹೇಳಿಬಿಟ್ಟು ಬೆಳಗ್ಗೆ ಒಂದು 4:15ಗೆ ಎದ್ಬಿಟ್ಟಿದ್ದೆ. ವಾಯ್ಸು ಸ್ವಲ್ಪ ಒಂಥರ ಆಗಿದೆ, ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿಯಾಗಿ ಆಗದೆ ಇದ್ದರೆ. ಇನ್ನು ಎದ್ಬಿಟ್ಟು ಟೈಮ್ ಇತ್ತಲ್ವ ನನಗೆ, ಹಾಗಾಗಿ ಯೋಗ ಸ್ವಲ್ಪ ಮಾಡಿಕೊಂಡೆ, ಅಂದರೆ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಮಾಡಿಕೊಂಡೆ. ಬೆಳಗ್ಗೆನೇ ಎದ್ದೋಳೋದ್ರಿಂದ ಇದೊಂದು ಅಡ್ವಾಂಟೇಜ್ ಅಂತ ಅನಿಸುತ್ತೆ ನನಗೆ. ಆರಾಮಾಗಿ ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ನಾನು ಕೆಲಸನ ಶುರು ಮಾಡ್ಕೋಬೋದು, ಯೋಗ ಮಾಡ್ಕೋಬೋದು ಈ ಥರ. ಹಾಗಾಗಿ ಇನ್ಮೇಲಿಂದ ಆದಷ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೋಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ನೀವೆಲ್ಲ ಹೊಸ ವರ್ಷಕ್ಕೆ ಏನೆಲ್ಲ ರೆಸೊಲ್ಯೂಷನ್ ತೊಗೊಂಡಿದ್ದೀರಾ, ಏನು ಕತೆ, 2025 ಹೆಂಗಿತ್ತು ನಿಮಗೆ ಹೋದ ವರ್ಷ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತು ನಿಧಾನಕ್ಕೆ ಆರಾಮಾಗಿ ಮಾಡಿಕೊಂಡೆ ಅಂತ ಹೇಳ್ಬೋದು. ಯೋಗ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಸ ಗುಡಿಸ್ಕೊಂಡು ಹೊರಗಡೆ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೇಲೂ ಕೂಡ ನೆಲ ಎಲ್ಲ ಒರೆಸ್ಕೊಂಡೆ. ಅಷ್ಟರಲ್ಲಿ ಒಂದು 6 o'clock ಆಗಿತ್ತು ಅಂತ ಅಂದ್ಕೊಳ್ಳಿ, 6:15 ಆಗಿತ್ತು. ಅಷ್ಟರಲ್ಲಿ ಸ್ನಾನಕ್ಕೆ ಗೀಸರೆಲ್ಲ ಆನ್ ಮಾಡಿಬಿಟ್ಟಿದ್ದೆ. ಹಾಗೆಯೇ ಇವತ್ತು ಇನ್ನೊಂದೇನು ಅಂತ ಅಂದರೆ, ನಮ್ಮ ಮನೆಯಲ್ಲೇ 2 ದಾಸವಾಳ ಹೂವು ಬಿಟ್ಟಿತ್ತು ಗೊತ್ತಾ. ಅದನ್ನು ತುಂಬಾ ಚೆನ್ನಾಗಿರೋವಂಥ ದಾಸವಾಳ ಹೂವು. ನನಗಂತೂ ಸಖತ್ ಖುಷಿ ಆಯಿತು. ಅಂದ್ಕೊಳ್ತಾ ಇದ್ದೆ ವೈಕುಂಠ ಏಕಾದಶಿ ದಿನವೇ ಇದು 2 ಬರುತ್ತೆ. ಮೊನ್ನೆ ಮೊಗ್ಗೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ಅದನ್ನು ನೋಡಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೇನೋ ಸಖತ್ ಇಷ್ಟ ಆಯಿತು. ಕಲರ್ ಕೂಡ ಅಷ್ಟೇ ತುಂಬಾ, ಈಗ ನೋಡೋದಕ್ಕಿಂತ ಇನ್ನೂ ಜಾಸ್ತಿ ರೆಡ್ ಇದೆ ಅದು. ನಾನು ಗಿಡಗಳು ಬೇಡ ಅಂದ್ಕೊಂಡೆ, ಹಂಗೂ ಹಿಂಗೂ 1-2 ತೊಗೊಳ್ತಾ ಇದ್ದೀನಿ. ಹೋದಾಗ ನೋಡಿದಾಗ ನನಗೆ ಇಷ್ಟ ಆಗಿಬಿಡುತ್ತೆ ತೊಗೋಬೇಕು ಅಂತ ಹೇಳಿ. ಬ್ರಾಹ್ಮಿ ಮತ್ತು ಒಂದೆಲ್ಗ ಏನೋ ತರೋದಕ್ಕೆ ಹೋಗಿದೆ. ಆ ಟೈಮಲ್ಲಿ ಈ ದಾಸವಾಳ ನೋಡಿದೆ, ತುಂಬ ಇಷ್ಟ ಆಯಿತು, ತೊಗೊಂಡು ಬಂದೆ. ಇರಲಿ ಬಿಡು ಪರವಾಗಿಲ್ಲ, ಶಿಫ್ಟಿಂಗ್ ಮಾಡಬೇಕಿದ್ರೆ ಹೆಂಗೋ ತೊಗೊಂಡು ಹೋದರೆ ಆಯಿತು ಅಂತ ಹೇಳಿ ತೊಗೊಂಡ್ಬಿಟ್ಟು ಬಂದೆ. ಇನ್ನು ನನ್ನ ಲಾಸ್ಟ್ ವ್ಲಾಗಲ್ಲಿ ಹಾಕಿದಾಗ ಸಾಕಷ್ಟು ಜನ ಹೋಟೆಲ್ ಡೀಟೇಲ್ಸ್ ಎಲ್ಲ ಕೇಳ್ತಾಯಿದ್ರಿ. ಅದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ನಾವು ಉಳ್ಕೊಂಡಿದ್ದಂಥ ಹೋಟೆಲ್ ಬಂದುಬಿಟ್ಟು ಮಯೂರ ರೆಸಿಡೆನ್ಸಿ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದುಬಿಟ್ಟು ನಮಗೆ 2200 ಆಯಿತು, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಸೇರಿ. ನಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತು, ಯಾಕೆಂದರೆ ಅದು ಹೈಜಿನ್ ಆಗಿತ್ತು, ಹಾಗೆ ನೀಟಾಗಿತ್ತು. ಹಾಗಾಗಿ ನಮಗೆ ಪ್ರೈಸ್ ಓಕೆ ಅಂತ ಅನ್ನಿಸ್ತು ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ. ಸೊ ನೀವು ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಒಳ್ಳೆ ಹೈಜೀನ್ ಹೋಟೆಲ್ ಅಥವಾ ನೀಟಾಗಿರೋ ಹೋಟೆಲ್ಗೆ ಹೋಗಬೇಕು ಚೆನ್ನಾಗಿರೋದಂತ ಅಂದರೆ ಮಯೂರಾಗೆ ಪ್ರಿಫರ್ ಮಾಡ್ಬೋದು, ಅದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಇವತ್ತು ವೈಕುಂಠ ಏಕಾದಶಿ ದಿನ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಒಂದು ಸ್ವಲ್ಪ ಗಂಟ್ಲು ನೋವು, ತಲೆನೋವು ಈ ಥರ ಇದ್ದಿದ್ದರಿಂದ ತುಂಬ ರಶ್ ಇತ್ತು. ಬೆಳಗ್ಗೆಲ್ಲ ಹೋಗೋಕ್ಕೆ ಆಗಲಿಲ್ಲ. 1-2 ಸರಿ ಹೋಗಿ ನೋಡಿದೆ, ತುಂಬ ರಶ್ ಇತ್ತು. ಸ್ಪೆಷಲ್ ಎಂಟ್ರಿ ಕೂಡ ರಶ್ ಇತ್ತು. ಸೊ ಏನು ಅಂದ್ಕೊಂಡೆ, ಅನಿಲ್ ಬಂದಮೇಲೆ ಹೋಗೋಣ ಬಿಡು, ಹೆಂಗಿದ್ರು ಬೆಳಗ್ಗೆ ತನಕ ಇತ್ತಲ್ವ ಏಕಾದಶಿ, ಅನಿಲ್ ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಆವಾಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಮಗೂ ಕೂಡ ತೋರಿಸ್ತೀನಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಕೊನೆ ಪೂಜೆ ನಡೀತಾ ಇತ್ತು ನಾವು ಹೋದಾಗ. ಮಹಾಮಂಗಳಾರತಿ ಸಿಕ್ತು ನಮಗೆ. ಲಾಡು ಅಷ್ಟೇ ತುಂಬ ಜಾಸ್ತಿ ಲಡ್ಡು ಸಿಕ್ತು. ಹಾಗೆಯೇ ಪ್ರಸಾದ 2 ಸರಿ ಕೊಟ್ಟರು ಗೊತ್ತಾ, ನನಗೆ ಸಖತ್ ಇಷ್ಟ ಆಯಿತು. ಕರೆದ್ಬಿಟ್ಟು ಕೊಟ್ಟರು. ಅದು ಏನು ಹೇಳಿದ್ರು ಅಂತ ಅಂದರೆ, ನಾವೆಲ್ಲ ಪ್ರಸಾದ ಕೊಡೋದು, ದೇವರು ಕೊಡೋದು ಅಂತ ಹೇಳಿಬಿಟ್ಟು ನನಗೆ ಮತ್ತೆ ಕರೆದು 2 ಸರಿ ಪ್ರಸಾದ ಕೊಟ್ಟರು. ಸೊ ಅದು ತುಂಬ ಖುಷಿ ಆಯಿತು ನನಗೆ. ಇನ್ನು 2025ಕ್ಕೆ ಸಾಕಷ್ಟು ಬದಲಾವಣೆಗಳು ನಡೆದಿದೆ ನಮ್ಮ ಜೀವನದಲ್ಲಿ. ಒಂದಷ್ಟು ವಿಷಯಗಳು ಕೂಡ ಆಗೋದಿದೆ, ಅಂದರೆ ಪ್ಲ್ಯಾನಿಂಗ್ ಎಲ್ಲ ಆಗಿದೆ. 2026ಕ್ಕೆ ಅದೆಲ್ಲ ಎಕ್ಸಿಕ್ಯೂಷನ್ ಆಗುತ್ತೆ, ಅದೊಂದು ಖುಷಿ ಇದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಸಾಕಷ್ಟು ಜನ ಇದಕ್ಕೋಸ್ಕರ ನನಗೆ ವಿಶ್ ಮಾಡಿದ್ರಿ. ಆ ಒಂದು ವಿಷಯ ಆಗ್ತಾಯಿದೆ, ಅದೊಂದು ನನಗೆ ತುಂಬಾ ಖುಷಿ ಇದೆ.
ಪ್ಲ್ಯಾನಿಂಗ್ ಎಲ್ಲ ಆಗಿದೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು. ಆದಷ್ಟು ಬೇಗ ನೀವೆಲ್ಲರೂ ಖುಷಿ ಪಡ್ತೀರಾ. ನನ್ನ ವ್ಯೂವರ್ಸ್ ಎಲ್ಲ ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ ಆ ವಿಷಯನ ಕೇಳಿಬಿಟ್ಟು. 2025 ಎಷ್ಟು ಖುಷಿ ಕೊಟ್ಟಿದೆಯೋ ಅಷ್ಟೇ ಪಾಠಗಳನ್ನೂ ಕೂಡ ಕಲಿಸಿದೆ, ಅಷ್ಟೇ ಬೇಜಾರನ್ನು ಕೂಡ ಮಾಡಿದೆ. ಸಾಕಷ್ಟು ಎಲ್ಲ ಏಳು ಬೀಳು ಎಲ್ಲ ಇದೆ. ಏನೇನೆಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಅದರಲ್ಲಿ ಒಂದಷ್ಟು ಆಗಿದೆ, ಒಂದಷ್ಟು ಎಂಡ್ ಮೂಮೆಂಟ್ಗೆ ಬಂದು ನಿಂತಿದೆ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದ ದರ್ಶನ ತುಂಬ ಚೆನ್ನಾಗಾಯಿತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕ್ಲಿಪ್ಪಿಂಗ್ಸ್ ಇದೆ. ಹಾಗೆಯೇ ನನ್ನ ಮಗಳ ಬಗ್ಗೆ ಕ್ವಶನ್ ಕೂಡ ಕೇಳಿದರೆ ಅದನ್ನು ಕೂಡ ಆನ್ಸರ್ ಮಾಡ್ತೀನಿ. ನೋಡಿ ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗೋಲ್ಲ. ಅವಾಗ ಮತ್ತೆ ನೀವು ಬಂದುಬಿಟ್ಟು ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ. ನೋಡಿದ್ರಲ್ಲ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂತೇಳಿ. ಸಖತ್ ಖುಷಿ ಆಯಿತು ನಮಗೆ ದೇವ್ರ ದರ್ಶನ ಮಾಡಿಬಿಟ್ಟು. ಇನ್ನು ಲಾಡೂ ಅಷ್ಟೇ ಎಷ್ಟೊಂದು ಕೊಟ್ಟರು. ಒಬ್ಬೊಬ್ಬರಿಗೆ 3-4 ಲಾಡು ಕೊಟ್ಟರು. 3 ಜನನೂ ಒಟ್ಟಿಗೆ ದರ್ಶನ ಮಾಡಿದ್ವಿ. ನಮ್ಮ ಚಿನ್ನಿ ಒಬ್ಬಳು ಮಿಸ್ಸಿಂಗು, ಅದೊಂದು ಯಾವಾಗಲೂ ಕಾಡ್ತಿರುತ್ತೆ. ಅದು ಬಿಟ್ಟರೆ ಚೆನ್ನಾಗಾಯಿತು. ಇನ್ನು ಇದಿಷ್ಟು ವೈಕುಂಠ ಏಕಾದಶಿಯ ದಿನದ ವ್ಲಾಗ್. ಅದಾದಮೇಲೆ 31 ಡಿಸೆಂಬರು ಬೆಳಗ್ಗೆ ನಾನು ಅಕ್ಕಿ ರೊಟ್ಟಿ ಮಾಡಿದೆ. ಇದು ಹಿಜ್ಕವರೆ ಕಾಳ್ದು ಅಕ್ಕಿ ರೊಟ್ಟಿ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಇದ್ರದ್ದು ರೆಸಿಪಿ ಬೇಕಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಚೆನ್ನಾಗಿ ಬಂದಿತ್ತು. ನಾನು ಅವರೇ ಬೇಳೆ ಮೇಳದಲ್ಲಿ ತಿಂದಿದ್ದೆ, ಹಾಗಾಗಿ ಅದೇ ಥರ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಮಾಡಿದೆ. ಚೆನ್ನಾಗಾಯಿತು. ಇನ್ನು ನನ್ನ ಮಗಳು ಹಾಫ್ ಸ್ಯಾರಿ ಫಂಕ್ಷನ್ ಯಾವಾಗ ಅಂತ ಹೇಳಿ ನಾವು ಡಿಸೆಂಬರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳಿಗೆ ವಿಂಟರ್ ಹಾಲಿಡೇಸ್ ಏನು ಕೊಡಲ್ವಂತೆ, ಹಾಗಾಗಿ ಅದು ಕೂಡ ಪೋಸ್ಟ್ಪೋನ್ ಆಯಿತು. ನೆಕ್ಸ್ಟ್ ವರ್ಷಕ್ಕೆ, ಹೊಸ ವರ್ಷಕ್ಕೆ 2026ಕ್ಕೆ ನಾವು ಆದ್ರೂ ಮಧ್ಯದಲ್ಲಾದರೂ ಅಟ್ಲೀಸ್ಟ್ ಒಂದು 3 ಡೇಸ್ ರಜಾ ಕೊಡಿ ಅಂತ ಕೇಳಿದ್ರು ಕೂಡ ಅವರು ಕೊಡೋಕ್ಕಾಗಲ್ಲ ಅಂದರು. ಹಾಗಾಗಿ ಅವಳಿಗೆ ರಜಾ ಬಂದಾಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೀನು ಅಡಲ್ಟೇ ಇವಾಗ? ಸರಿ ರೆಡಿ ಇವಾಗ. ಕೇಕ್ ಶೋ ಕರ್ಕೊಂಬಂದಿದ್ದೀನಿ ನಮ್ಮ ಕೃಷ್ಣನ. ಯಾವತ್ತಿಂದ ಹೇಳ್ತಾ ಇದ್ದ ಹೋಗ್ಬೇಕು ಅಂತ. ಇಲ್ಲಿ ನೋಡ್ಬಿಟ್ಟು ನೋಡ್ದೇನಪ್ಪ. ಇದೇ ಕೇಳಿಲ್ವಾ ನಾನು, ಕೇಕಲ್ಲಿ ಈ ಥರ ಡಿಸೈನ್ ಮಾಡಿಟ್ಟಿರ್ತಾರೆ ಅಂತ. ಯಾರಿದು? ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರಿನ ರಾಜ. ಇದು ಗೊತ್ತಾ? ಮೈಸೂರು ಪ್ಯಾಲೇಸ್. ನಡಿ ಇಲ್ಲಿಂದ ನೋಡ್ಕೊಂತ ಹೋಗು. ಇಲ್ಲಿ ನೋಡು, ಅಂಬಾರಿ ನೋಡು. ರಾಜನು ಕೇಕಲ್ ಮಾಡಕ್ ಬಿಟ್ಟಿದಾರಲ್ಲ, ಏನು ಹೋಲಿ ಕೃಷ್ಣರಾಧ ಹೋಲಿ. ಇದೆ ಅವ್ರಿಗೆ ನೋಡು, 6 ಪ್ಯಾಕ್ ಮಾಡಿದ್ದಾರೆ. ಕಾರ್ಟೂನಲ್ಲಿ ಹೆಂಗ್ ತೋರಿಸ್ತಾರ ಯಾವುದು ಗೊತ್ತಿಲ್ಲ. ಹೌದಾ? ಅದು ಬೆಳ್ಳಿ ಗೊತ್ತು, ಅಲಾಡಿದ್ದು ಸ್ಟೋರಿ.
ಕಲ್ಲು ಇಟ್ಟಿದ್ದಾರೆ. ಬೆಂಡು ಮಾಡಾಕಿದಾರಲ್ಲ, ಕೇಕ್ ಬಿದ್ರೆ ಬಿಡಲ್ಲ ವ್ಯಾಕ್ಸ್ ಇದ್ದಂಗಿದೆ ಅಪ್ಪ. ವ್ಯಾಕ್ಸ್ ತರ ಏನಿಲ್ಲ, ಕೇಕ್ ಸ್ಮೆಲ್ ಬರ್ತಿದ್ದಲ್ಲ. ಹೌದಾ? ಎಂಟ್ರ್ ಆಗಿತ್ತು. ಇಲ್ಲಿ ಇದೇನು, ಏನಿದು? ಕ್ಲೀನ್. ಬಿಟ್ಕೊಂಡು ಬಾ. ಕೇಕ್ ಬಂದಿಲ್ಲ. ಕೇಕ್ ಬಂದಿಲ್ಲ. ಗೆದ್ರೆ ಟಿ ಶರ್ಟ್ ಗೆದ್ರಿಲ್ಲ ಅಂದರೆ ಫ್ರಿಜ್ ಮ್ಯಾಗ್ನೆಟಿಕ್ ಬ್ಯಾಚ್. ಯಾವ್ದಾರು ಟಿ ಶರ್ಟ್ ಹಾಂ ಯಾವ್ದು ಒಂದು ಟಿ ಶರ್ಟ್ ಚಾರ್ಜ್ ಆಗಿದೆ 5 balls 150. ಎಲ್ರಿಗೂ ಹೊಸ ವರ್ಷದ ಕೇಕ್ನ ಕಟ್ ಮಾಡ್ತಿದ್ದೀವಿ. ಸಿಹಿಯೊಂದಿಗೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈ ವರ್ಷನ ಎಲ್ಲರಿಗೂ ಸಿಹಿ ಆಗಿರ್ಲಿ. ಅದೇ ಹೊರಗಿಟ್ಟು ಎಷ್ಟೊತ್ತಾಗಿದೆ, ಒಂಥರ ಆದಂಗ ಆಗಿದೆಯಲ್ವ. ಕೇಕ್ ತಿನ್ಕೊಂಡು ಎರಡು ಕಟ್ ಮಾಡ್ತಾರೆ. ಆಲ್ರೆಡಿ ತಿಂತಾ ಇದೆ ನಾನು. ಅಯ್ಯೋ, ಹೋಗಿ ಸ್ಪೂನ್ ತರ ಹೋಗಿ ಅಟ್ಲೀಸ್ಟ್. ಹಂಗೆ ತಿನ್ನಕ್ಕಂತೂ ಆಗಲ್ಲ, ಅದನ್ನ ಆ ಥರ ಮಾಡಿಟ್ಟಿದ್ಯಾ. ಬಿಡು ಬಿಡು, ಹಂಗೆ ತಿನ್ನಕ್ಕಾಗಲ್ಲ. ಒಂದು ಪ್ಲೇಟ್ ಒಂದು ಸ್ಪೂನ್ ತರ ಹೋಗಿ. ಏನು ಮಾಡಕ್ಕೆ ನೋಡಿ ಕೇಕ್ ಹುಚ್ಚು ಅವಾಗ್ಲೇ 9 ಗಂಟೆಯಿಂದ ಕಟ್ ಮಾಡೋಣ ಅಂತ ಕಾಯ್ತಾ ಇದ್ದಾನೆ. ಏನು ಹೇಳೋದು, ಹಂಗೆ ಅನ್ಸುತ್ತೆ. ಏನಕ್ಕೆ 12 ಗಂಟೆ ಮಾಡಬೇಕು? ಸಂಜೆ ಮಾಡ್ಬೋದಾಗಿತ್ತು. 6 o'clock to 6 o'clock ಮಾಡ್ಬೋದಾಗಿತ್ತಲ್ಲ. 12 o'clock ಯಾಕೆ ಮಾಡಬೇಕು? ಮಿಡ್ ನೈಟ್ ಯಾಕೆ ಬೇಕು? ಇಬ್ಬರಿಗೆ ನೆನಪಿದ್ಯಾ? ಬೆಳ್ಳಿ ಚಿಕ್ಕವಳಿದ್ದಾಗ 11 ಗಂಟೆಗೆ ಮಾಡ್ಬಿಟ್ಟು ಮಲ್ಕೊಂಡಿದ್ರು. 10 ಗಂಟೆನೋ. 10 ಗಂಟೆ 10:30 ಕಟ್ ಮಾಡ್ಬಿಟ್ಟು ನಾವು ಮಲ್ಕೊಂಡ್ಬಿಟ್ಟಿದ್ವಿ. ಎಲ್ಲರೂ ಫೋನ್ ಮಾಡ್ತಿರಲ್ಲ ವಿಶ್ ಮಾಡಕ್ಕೆ. ನಮ್ಮವ್ರು ಊರಿಗೆ ಹೋಗಿದ್ರು ಅವಾಗ. ಇವಾಗ ಊರಿಗೆ ಹೋಗಿದ್ರು. ಏನು ಅಭಿ ಫುಲ್ ಪಾರ್ಟಿನಾ? ಮಂತಂಡ ಕೊಡ್ತೀನಿ ನಾನು. ತಿನ್ನಿಲ್ವಾ? ಕೊಡಿಲ್ಲ, ತಿನ್ನಿಸ್ತೀನಿ. ಡ್ಯಾಡಿಗೊಂದ್ಸರ್ತಿ ತಿಂತೀರಾ? ಚೂರು ತಿನ್ನಿ, ಏನಾಗಲ್ಲ. ತಿನ್ನಿ ಒಂಚೂರು. ನಮ್ಮ ವೀವರ್ಸ್ಗೆ ಸ್ವಲ್ಪ, ಅವ್ರ ಬದಲು ನೀವು ತಿನ್ನಿ. ನಾನು ತಿಂತೀನಿ. ಹ್ಯಾಪಿ ನ್ಯೂ ಇಯರ್ ಟು ಮೀ. ಬೇಡಪ್ಪ, ಹಚ್ಚೋದಿಲ್ಲ ಬೇಡ. ನನ್ನ ಬರ್ತಡೇ ಏನಲ್ಲ ಇದು. ಬೇಡ ಕಣ, ಮುಖ ಎಲ್ಲ ಹಾಳಾಗುತ್ತೆ ಕೃಷ್ಣ. ಮೇಕಪ್ ಮಾಡ್ಕೊಂಡ? ಮೇಕಪ್ ಎಲ್ಲ ಏನಿಲ್ಲ, ಗೊತ್ತಲ್ಲ ನನಗೆ ಮೇಕಪ್ ಮಾಡ್ಕೊಂಡಿದ್ದೀನ. ಕೇಳಿದೆ. ಮೇಕಪ್ ಏನು ಮಾಡ್ಕೊಂಡಿಲ್ಲ, ಅದೇ ಮುಖ ಎಲ್ಲ ಹಾಳಾಗುತ್ತೆ ಅಂತ. ಸ್ಪೂನ್ ತಗೊಂಬ ಒಂದು ನನಗೆ. ಓಕೆ, ಕೇಕ್ ಕಟಿಂಗ್ ಎಲ್ಲ ಮುಗೀತು. ಇದರೊಟ್ಟಿಗೆ ಒಂದು ಲಾಗ್ ಮುಗಿಸಿ ಮಲ್ಕೊಳಕ್ ಆಯ್ತಾ ಇದೆ. ಅವಾಗಿಂದ ಯಾವಾಗ 12 ಗಂಟೆ ಆಯ್ತು ಕೇಕ್ ಕಟ್ ಮಾಡಿ ಮಲ್ಕೊಳ ಅಂತ. ನೀವು? ನಮ್ದು ರಾತ್ರಿ ಎಲ್ಲ ಜಾಗರಣೆ ಇದ್ದಿದ್ದೆ ಇವತ್ತು. ಹೌದಾ? 30ನೇ ತಾರೀಕು 31st ಫಸ್ಟು ನಮ್ಮದು ಜಾಗರಣೆ ಇದ್ದಿರಲೇಬೇಕು ನಾವು. ನಾನು ನಾಳೆ ಬೆಳಗ್ಗೆ ಇದ್ರದ್ದು ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ದು ಇದ್ದಿದ್ದೆ ಬೆಳಗ್ಗೆ ತಿಂಡಿ ಏನು ಮಾಡೋದು. ನ್ಯೂ ಇಯರ್ ಆದ್ರೇನು, ಯಾವ ದಿನ ಆದ್ರೇನು ಬೆಳಗ್ಗೆ ತಿಂಡಿ ಮಾಡೋದಂತ ಯೋಚನೆ. ಏನು 2025 ಹೆಂಗಿತ್ತು? ಎಲ್ಲ ಥರ ಎಮೋಷನ್ಸು ಇತ್ತು 2025 ಅಲ್ಲಿ. 2026 ಅಲ್ಲಿ ವಾಟ್ ಇಸ್ ದ ರೆಸೊಲ್ಯೂಷನ್? ರೆಸಲ್ಯೂಷನ್ ಅಂತ ಹೇಳೋದಕ್ಕಿಂತ ಒಂದಷ್ಟು ವಿಚಾರಗಳು ಆಗಬೇಕು ಅಂತ ಇದೆ, ಆಗುತ್ತೆ ಅಷ್ಟು. ಓಕೆ, ನನ್ಗೆ ಹೇಳೋದಾದ್ರೆ ರೆಸಲ್ಯೂಷನ್ ಅಂತ ಇಟ್ಕೊಂಡ್ರೆ ಯೂಟ್ಯೂಬ್ ಚಾನಲಲ್ಲಿ
ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಬೇಕು. ಹ್ಮ್ ಅರ್ಧಕ್ಕೆ ಸ್ಟಾಪ್ ಮಾಡಿ ಸುಮ್ಮನೆ ಒಂದು ವಾರ 15 ದಿವಸ ಮಾಡದೇ ಈ ಥರ ಮಾಡಬಾರ್ದು. 26 ಆದ್ರೂ ಫುಲ್ ಎಫರ್ಟ್ ಹಾಕಿ ಕಂಟಿನ್ಯೂಸ್ ಆಗಿ ವ್ಯೂಸ್ ಬರಲಿ ಬಿಡ್ಲಿ ಏನಾದರೂ ಆಗಲಿ ನನ್ನ ಕೈಲಾದ ಪ್ರಯತ್ನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ ಫೈನ್. ನಿಮ್ಮದು? ಓಕೆ ನಮ್ಮದು ಬಂದು ಅಂತ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಕೆಲಸ ಮಾಡಬೇಕು, ಕೆಲಸ ಮಾಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. 0 ಟೆನ್ಷನ್, ಫುಲ್ ಮ್ಯೂಸಿಕ್, ಫುಲ್ ಜಿಮ್, ಫುಲ್ ವರ್ಕೌಟ್, ಫುಲ್ ಮಸ್ತಿ, ಒಟ್ನಲ್ಲಿ ಫುಲ್ ಹ್ಯಾಪಿಯಾಗಿರಬೇಕು. 2026 ತಿಂತಾಸಾಗಿರ್ಬೇಕು ಅಷ್ಟೇ. ಅಂದರೆ ಖುಷಿಯಾಗಿರೋದು ಕಲಿಬೇಕು ಬರ್ತಾ ಬರ್ತಾ. ಖುಷಿಯಾಗಿರೋದು ಕಷ್ಟ ಈ ಒಂದು ಲೈಫಲ್ಲಿ, ಈ ಒಂದು ಇದರಲ್ಲಿ ಆಫೀಸು ಮನೆ ಇದರಲ್ಲಿ ನಾವು ಖುಷಿಯಾಗಿರೋದೇ ಮರ್ತ್ಬಿಡ್ತೀವಿ. ಬರೀ ವರ್ಕ್ ಟೆನ್ಷನ್ನು ಅದು ಇದು ಪ್ರೆಷರು ಇರುತ್ತೆ. ಇದ್ರ ಮಧ್ಯೆ ನಾವು ಖುಷಿಯಾಗಿರೋದು ಮರ್ತ್ಬಿಡ್ತೀವಿ. ಸೊ ಖುಷಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಹೌದು. ಸೊ ಎಷ್ಟಾಗುತ್ತೋ ಅಷ್ಟು ನಿದ್ದೆ ಮಾಡ್ತೀನಿ. ನಿದ್ದೆ ಜಾಸ್ತಿ ಮಾಡಬೇಕು ಅಂತ ಇದ್ದೀನಿ. ನಿದ್ದೆ ಒಂಥರ ಲಕ್ಷ್ಮಿ ಇದ್ದಾಗೆ, ನಿದ್ದೆ ಆದಷ್ಟು ಮಾಡ್ತೀನಿ ಬಂತನ್ ಬಿಟ್ಟು. ನೀವೇನೇನು ಅನ್ಕೊಂಡಿದ್ದೀರಾ ಎಲ್ಲ ಆಗಲಿ ಅಪ್ಪ. ನಮ್ಮ ವ್ಯೂವರ್ಸು ಕೂಡ ಅಷ್ಟೇ, ಯಾರೆಲ್ಲ ಏನೇನು ರೆಸಲ್ಯೂಷನ್ ತಗೊಂಡಿದ್ದಾರೆ, ಯಾರೆಲ್ಲ ಏನೇನು ಅನ್ಕೊಂಡಿದ್ದಾರೆ 2026 ಮಾಡಬೇಕು ಅಂತ ಹೇಳಿ, ಅದೆಲ್ಲ ಆಗಲಿ ಎಲ್ಲರಿಗೂ. ನಾವೇನು ಅನ್ಕೊಂಡಿದ್ದೀವಿ ಅದಾದಾಗ ಖುಷಿ ಇರುತ್ತಲ್ಲ, ಅದೇ ಬೇರೆ ಖುಷಿ. ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು. ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಏನಿಲ್ಲ ಇವಾಗ ಆರಾಮಾಗಿದೆ. ಫುಲ್ ಸ್ಟಡಿ. ಏನಾದರೂ ತಗೊಂಡಿದ್ಯಾ ಫುಲ್ ಸ್ಟಡಿಗೆ? ಹ್ಯಾಪಿ ನ್ಯೂ ಏನ್ ತಗೊಳ್ಳಿ, ರೊಟ್ಟಿ ಇಚ್ಕೊರೆಕಂಡ್ ಸಾರು. ಇಲ್ಲಿ ಹ್ಯಾಪಿ ನ್ಯೂ ಏನ್ ತಂದಿದ್ರಾ? ಏನಾದ್ರು ತಂದಿದ್ರಾ ನೀವೇನು? ಯಾರು ತಂದು ಮಂಟನ್ ಮಾಡಕ್ ಆಗುತ್ತಾ? ಮತ್ತೆ ಹೇಳ್ತಾ ಇದೀರಾ? ಹೋಗಿ ಇಟ್ಬಿಡ್ತೀನಿ. ಅಲ್ಲ ಅವರ ನೀವು ನಿಮ್ಮ ಮಗ ಎಣ್ಣೆ ಸಂಗಲ್ಲ ಹಾಕೊಂಡು ಕುಣಿದಿದ್ರಲ್ಲ, ಅದಕ್ಕೆ ಕೇಳಿದೆ. ಹೌದು, ಅದೇ ಚಂದನ್ ಶೆಟ್ಟಿ ಸಾಂಗ್ಸ್ ಇಷ್ಟ ಅಲ್ಲ ಕೇಳ್ತಾ ಅಷ್ಟೇ. ಓಕೆ ಬಾಯ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ನೋಡಿದ್ರಲ್ಲ, ಹೀಗಿತ್ತು ನಮ್ಮ ಒಂದು ಹೊಸ ವರ್ಷ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಬರಲಾ? ಬಾಯ್.